ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಮಾಲ್ತೇಶ್ ಯೂಟ್ಯೂಬ್ ಚಾನಲ್. ಸೊ ನಾನೀಗ ಫ್ರೆಂಡ್ಸ್ ನಮಗೆ ಕೋಸಿಂದು ಪಲ್ಯನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಚಪಾತಿಗೆ ಮತ್ತು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 3-4 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿಸ್ಕೊಳ್ಳಿ, ನೋಡ್ತಾ ಇರ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಕೆಲವೊಬ್ಬರು ಹಾಕೋಲ್ಲ. ಸೊ ಯಾರಿಗೆಲ್ಲ ಜೀರಿಗೆ ಇಷ್ಟ ಇಲ್ಲ ಫ್ಲೇವರ್, ಅದನ್ನು ಸ್ಕಿಪ್ ಮಾಡಿ. ಯಾರಿಗೆಲ್ಲ ಜೀರಿಗೆ ಫ್ಲೇವರ್ ಇಷ್ಟ ಇದೆ ಅವರು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರ್ಬೋದು. ಇದಾದಮೇಲೆ ಸ್ವಲ್ಪ ಕಡಲೆಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆನ ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಫ್ಲೇವರ್ ಚೆನ್ನಾಗಿರುತ್ತೆ, ಅಂದರೆ ಕೋಸಿನ ಪಲ್ಯ ಅಲ್ವಾ. ಸೊ ಮಧ್ಯೆ ಮಧ್ಯೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ. ಅದಾದಮೇಲೆ ನಮಗೆ ನೋಡಿ ಈ ಥರ ಸ್ವಲ್ಪ ಲೈಟ್ ಬ್ರೌನಿಷ್ ಬರೋ ಥರ ಫ್ರೈ ಮಾಡಿ. ತುಂಬ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಡೀಪ್ ಫ್ರೈ ಆಯಿತು ಅಂದರೆ ಏನಾಗ್ಬಿಡುತ್ತೆ, ತುಂಬ ಸೀದೋಗೋ ಥರ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ನೋಡಿ, ಇಷ್ಟೇ ಸಾಕು. ಇದಾದಮೇಲೆ ಹೆಚ್ಚಿಟ್ಟಿರತಕ್ಕಂಥ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇರ್ಬೋದು ನೀವು. ಹಸಿರುಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು, ಕರಿಬೇವೆಲ್ಲ ಹಾಕಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಲಾಸ್ಟಿಗೆ ಕಾಯಿ ಮತ್ತು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಈ ಥರ ಫ್ರೈ ಮಾಡಿ ಸ್ವಲ್ಪ. ಸ್ವಲ್ಪ ಫ್ರೈ ಆಗಲಿ, ಸಣ್ಣ ಉರಿಲಿನೇ ಇಟ್ಕೊಳ್ತಾ ನೋಡಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಮತ್ತೆ ತುಂಬ ಸೀದೋಗೋ ಥರ ಫ್ರೈ ಮಾಡ್ಕೊಬೇಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 1/4 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಹಾಕ್ಕೊಳ್ಳಿ. ಅರಿಶಿಣನ 1/4 ಟೇಬಲ್ ಸ್ಪೂನ್ ಆಫ್ ಅರಿಶಿಣನ ಹಾಕ್ಕೊಂಡಾಯಿತು. ಈಗ ಸೊ ಇದು ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಈಗ ನೋಡ್ತಾ ಇರ್ಬೋದು, ನಾನು ಕೋಸನ್ನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೋಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಕೋಸು ಚಪಾತಿಗೆ ಮತ್ತು ಅನ್ನ ಸಾಂಬಾರು ಜೊತೆಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾಕೆಂದರೆ ಕೆಲವೊಂದು ಸಲ ತಿಳಿಸಾರು ಅನ್ನ ಮಾಡಿರ್ತೀರ ಅಂದ್ಕೊಳ್ಳಿ, ಆವಾಗೂ ಕೂಡ ಚೆನ್ನಾಗಿರುತ್ತೆ. ದಿ ಬೆಸ್ಟ್ ಕಾಂಬಿನೇಷನ್ ಅನ್ನಕ್ಕೆ, ರಸಮ್ ಜೊತೆ, ಚಪಾತಿಗೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲನೂ. ನೋಡ್ತಾ ಇರ್ಬೋದು ಈ ಥರ ಪಲ್ಯ ರೆಡಿಯಾಗಿದೆ. ಸೊ ಇದಕ್ಕೆ ನೀವೇನು ಮಾಡ್ತೀರ ಅಂದರೆ, ಇದು ತೊಳೆದಿರೋ ನೀರಲ್ಲೇ ಇದು ಬೇಯುತ್ತೆ. ಇಲ್ಲ ಅಂದರೆ ನೀವೇನು ಮಾಡಿ, ಒಂದು 1/4 ಲೋಟದಷ್ಟು, ಒಂದು 1/4 ಗ್ಲಾಸಷ್ಟು ನೀವು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. ಇಲ್ಲಾಂದರೆ ಇದು ತೊಳೆದಿರುತ್ತೀವಲ್ವ, ಕೋಸನ್ನು ತೊಳೆದಿರ್ತೀವಲ್ವ, ಅದ್ರದ್ದೇ ನೀರಾದ್ರೂ ನಡೆಯುತ್ತೆ. ನೋಡಿ ಪಲ್ಯ
ರೆಡಿ ಆಯಿತು. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡಿ. ಈ ಥರ ಪಲ್ಯ ರೆಡಿಯಾಗಿದೆ. ಇಲ್ಲಿ ಚಪಾತಿನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇದು ಚಪಾತಿ ಹಿಟ್ಟು ಬಂದು ನಾವು ವರಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಚಪಾತಿ. ತುಂಬ ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಉಬ್ಕೊಂಡು ಬರುತ್ತೆ ಚಪಾತಿ. ನೋಡ್ತಾ ಇರ್ಬೋದು. ಸೊ ನಾನೀಗ ಚಪಾತಿ ಜೊತೆ ಕಾಂಬಿನೇಷನ್ ಮಾಡ್ತಾಯಿದ್ದೇನೆ ನೋಡಿ. ಈಗ ಚಪಾತಿ ಆಗ್ತಾಯಿದೆ. ಇಲ್ಲಿ ಬಂದರೆ ಪಲ್ಯ ಕೂಡ ರೆಡಿಯಾಗಿದೆ. ಸ್ವಲ್ಪ 10 ನಿಮಿಷ ಬೇಯಿಸ್ಕೋಬೇಕು. ಒಂದು 10 ಮಿನಿಟ್ಸಲ್ಲಿ ಇದು ಬೆಂದ್ಬಿಡುತ್ತೆ. ಲಾಸ್ಟಲ್ಲಿ ಒಂದು ರುಚಿಗೆ ತಕ್ಕಷ್ಟು ಒಂದು 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಆ್ಯಡ್ ಮಾಡಿ, ರುಚಿಗೆ ತಕ್ಕಷ್ಟು. ಆಯಿತಾ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ಆಗಿದೆ ಅಂತ ಹೇಳಿ. ಕೋಸಿನ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈಗ ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಪಲ್ಯ ಈಗ ರೆಡಿಯಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ಕೋಸಿನ ಪಲ್ಯ. ಈಗ ಸರ್ವ್ ಮಾಡೋಣ ಆಯಿತಾ. ನೋಡ್ತಾ ಇರ್ಬೋದು ಕೋಸಿನ ಪಲ್ಯ ಮತ್ತು ಚಪಾತಿ. ಕೋಸಿನ ಪಲ್ಯ ಮತ್ತು ಚಪಾತಿ ನೋಡ್ತಾ ಇರ್ಬೋದು ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತಂತೇಳಿ ನೋಡ್ತಾ ಇರ್ಬೋದು. ಇದೇ ಥರದ ನಿಮ್ಮ ಕುಕ್ಕಿಂಗ್ಸ್ ವಿಡಿಯೋಸ್ ಬೇಕು ಅಂದರೆ ಡೈಲಿ ರೆಸಿಪಿಗಳ್ಸನ್ನ ನಾನು ಹಾಕ್ತಾಯಿರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಥ್ಯಾಂಕ್ ಯು ಆಲ್.